ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ವಿನೀತ್ ಹರೀಶ್ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತಿನ ವೀಡಿಯೋ ಅಂತಂದರೆ, ನನ್ನ ಮಗಂದು ಡೈಲಿ ರೊಟೀನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಅವನು ಒಂದು 6:30-7 ಗಂಟೆ ಹೆಚ್ಚು ಕಮ್ಮಿ ಕೂಡ ಆಗ್ಬೋದು, ಅಷ್ಟರೊಳಗೆ ಎದ್ದೊಳ್ತಾನೆ ಆಯಿತಾ. ಎದ್ದು ಇರುತ್ತೆ, ಅವನಿಗೆ ಫಸ್ಟ್ ಕಿಟಕಿ ತೋರಿಸ್ಬೇಕು. ಕಿಟಕಿಲಿ ಅಲ್ಲೆಲ್ಲ ಮಕ್ಳುಗಳು ಓಡಾಡ್ತಿರ್ತಾರೆ ಆಯಿತಾ, ಅದನ್ನು ಈ ರೀತಿ ನೋಡ್ಕೊಂಡು ನಿಂತ್ಕೋಬೇಕು. ಆ್ಯಂಡ್ ಆಲ್ಸೋ ಕೂತ್ಕೊಂಡು ಒಂದು 10 ನಿಮಿಷ ಆಟ ಆಡಬೇಕು ಅಲ್ಲೇ. ಏನಂತ ಹುಡುಗರು ನೋಡಿಕೊಂಡು ಅವ್ನ ಭಾಷೆಯಲ್ಲೇ ತಾಟ, ಬಾಯ್, ಪಾಪ, ಅವೇನೇನೋ ಅಂತಾರಲ್ಲ ಮಕ್ಕಳು, ಅದನ್ನೆಲ್ಲ ಆಟ ಆಡಿಕೊಂಡು ಆ ಕಿಟಕಿದೆಲ್ಲ ಎಳ್ಕೊಂಡು ಒಂದು 15-20 ನಿಮಿಷ ಅಂತ ಅಂದ್ಕೊಳ್ಳಿ. ಅದಾದಮೇಲೆ ಅವ್ರ ಅಪ್ಪನ ಜೊತೆ ಬರ್ತಾನೆ, ಅಲ್ಲೊಂದು ಅರ್ಧ ಗಂಟೆ ಆಟ ಆಡಬೇಕು. ಸೊ ಅದಾದಮೇಲೆ ಅವನಿಗೆ ಬೆಳಗ್ಗೆ ಹೊತ್ತು ನಾನು ಬಿಸಿನೀರನ್ನ ಕೊಡ್ತೀನಿ. ಸೊ ಬಿಸಿನೀರನ್ನ ಕಾಯಿಸ್ಕೊಂಬರ್ತಾಯಿದ್ದೀನಿ. ಇಷ್ಟು ಕೊಡ್ತೀನಿ ಮೀನ್ಸ್ ಒಂದು ಗ್ಲಾಸಲ್ಲಿ ಅರ್ಧ ತೊಗೊತೀನಿ. ಅವ್ನು ಎಷ್ಟು ಕುಡಿತಾನೋ ಅಷ್ಟು ನಾನು ಅವನಿಗೆ ಕುಡಿಸ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಆಲ್ರೆಡಿ ಅವ್ರ ಅಪ್ಪನ ಎಬ್ಬರಿಸ್ಬಿಟ್ಟಿದ್ದಾನೆ. ಅವನೊಬ್ಬ ಸಾಕು ಅವ್ರ ಅಪ್ಪನ ಎಬ್ಬರಿಸೋಕ್ಕೆ. ಅವನೆಷ್ಟು ಕುಡಿತಾನೆ ಅಷ್ಟು ನಾನು ಅವನಿಗೆ ನೀರನ್ನ ಕುಡಿಸ್ತೀನಿ. ಅವನು ಯಾವ ರೀತಿ ಆಡ್ತಾನೆ ನೋಡಿ. ಸೊ ಹಂಗೋ ಬಾಯಿಗೆ ಹಾಕೊಂಡು ಕೂ ಅನ್ಬೇಕು ಅದನ್ನ. ಸೊ ನೀರು ಕುಡಿಸಿದ 10-15 ನಿಮಿಷ ಆದಮೇಲೆ ನಾನು ಮಾಮೂಲಿ ಡಾಕ್ಟರ್ ಸಜೆಸ್ಟ್ ಮಾಡಿರ್ತಾರೆ 1 ವರ್ಷ ಆಗೋ ತನಕ D3 ಡ್ರಾಪ್ಸ್ನ ಹಾಕಬೇಕು ಅಂತ. ಸೊ ನಾನು ಅದನ್ನು ಅವನಿಗೆ ಹಾಕ್ತೀನಿ. ಅದನ್ನು ತುಂಬ ಇಷ್ಟಪಟ್ಟು ಕುಡಿತಾನೆ ಗೈಸ್ ಆಯಿತಾ, ಹಾಕಿಸ್ಕೊತಾನೆ ಡ್ರಾಪ್ಸ್ನ. ಅದಾದಮೇಲೆ ಒಂದಷ್ಟು ಹೊತ್ತು ಅವ್ರ ಅಪ್ಪನ ಜೊತೆ ಆಟಾಡಿ, ನನ್ನ ಜೊತೆ ಆಟಾಡಿ ಒಂದು 9:30 10 ಗಂಟೆ ಒಳಗಡೆ ನಾನು ಅವನಿಗೆ ಬ್ರೇಕ್ಫಾಸ್ಟ್ನ ಕೊಡ್ತೀನಿ, ಟಿಫನ್ನ. ಸೊ ಇಲ್ಲಿಗೆ ನಾನು ಇವಾಗ ಅವನಿಗೆ ಸಿರ್ಲ್ಯಾಕ್ ಮೀನ್ಸ್ ಅವನು ಅನ್ನ ತಿನ್ನಲ್ಲ ಆಯಿತಾ ಗೈಸ್, ಹಿಂಸೆ ಮಾಡಿ ಅವನಿಗೆ ತಿನ್ನಿಸ್ಬೇಕು. ಹಾಗಾಗಿ ನಾನು ಏನು ಮಾಡಿದೆ ಅಂದರೆ, ಅಕ್ಕಿ ಹಸಿಟ್ಟು ಒಂದು ಸ್ವಲ್ಪ ಅದು ಇದು ಕಾಳು ಹಾಕ್ಬಿಟ್ಟು ಬೀಸಿಸ್ಕೊಂಡಿದ್ದೀನಿ ನಾನು. ಸೊ ಅದನ್ನೇ ಬೆಳಗ್ಗೆ ಹೊತ್ತು ಚೆನ್ನಾಗಿ ಸ್ವಲ್ಪ ಅನ್ನದ ಥರ ಮಿದ್ದಿ ತಿನ್ನಿಸೋ ಥರ ನಾನು ಆ ಕನ್ಸಿಸ್ಟೆನ್ಸಿಲಿ ನಾನು ಬ್ರೇಕ್ಫಾಸ್ಟನ್ನ ಮಾಡ್ಕೊತೀನಿ ಅವನಿಗೆ ತಿನ್ಸೋಕ್ಕೆ. ಅದಾದಮೇಲೆ ಅವನಿಗೆ ಒಂದು 20 ಮಿನಿಟ್ಸಲ್ಲಿ ನಿದ್ದೆ ಬಂದುಬಿಡುತ್ತೆ. ಅದು ತೊಗೊಂಡು ನಾವು ನಿದ್ದೆ ಎಲ್ಲ ಆದಮೇಲೆ ಅವನಿಗೆ ಎದ್ದ ಮೇಲೆ ಒಂದು ಸ್ನಾನ ಮಾಡಿಸ್ತೀನಿ. ಇವತ್ತು ತಲೆಗೆ ಸ್ನಾನ ಮಾಡಿಸೋದು ಇಲ್ಲ, ಡೈಲಿ ಮೈಗೆ ಸ್ನಾನ ಅಂತೂ ಮಾಡಿಸ್ತೀನಿ. ತಲೆಗೆ 2 ಡೇಸ್ಗೆ ಒಂದ್ಸಲಿ ಮಾಡಿಸ್ತೀನಿ. ಸ್ವಲ್ಪ ಕೈ ಎಣ್ಣೆ ಎಲ್ಲ ಹಾಕಿ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತೀನಿ ತಲೆಗೆ. ಇವತ್ತು ತಲೆಗೆ ಮಾಡಿಸೋದಿತ್ತು, ಹಾಗಾಗಿ ಎಣ್ಣೆ ಮಸಾಜ್ ಮಾಡಿ ಸ್ನಾನ ಮಾಡಿಸಿದ್ದೀನಿ. ಅವನು ಅಲ್ಲಿ ನೋಡ್ತಾ ಇರ್ಬೋದು, ಮೇಲ್ಗಡೆ 4 ಬರ್ತೈತೆ ಗೈಸ್, ಕೆಳಗಡೆ 2 ಐತೆ. ಅಕ್ಕಪಕ್ಕ ಇವಾಗ ಒಂಚೂರು ಕಾಣಿಸ್ತಾ ಐತೆ ಕೆಳಗಡೆನೂ. ಟೋಟಲಾಗಿ 6 ಹಲ್ಲಿದೆ ಅವನ ಹತ್ರ ಇವಾಗಲೇ. ವರ್ಷ ತುಂಬೋಷ್ಟರಲ್ಲಿ ಫುಲ್ಲು ಸ್ಮೈಲ್ ಕೊಟ್ಟರೆ ಫುಲ್ಲು ಮುಂದೆ ಎಲ್ಲ ಕಾಣಿಸ್ಬೇಕು ಹಲ್ಲು ಆಯಿತಾ, ಅಷ್ಟು ಬರ್ಬೋದು ಏನೋ ಮೇ ಬಿ. ಸೊ ಅದಾದಮೇಲೆ ನನ್ನ ಕೆಲಸ ಏನಿದೆ ಅದನ್ನು ನೋಡ್ಕೋತಾ ಇರ್ತೀನಿ. ಅದ್ರ ಜೊತೆಗೆ ನಾನು ಎಲ್ಲಿರ್ತೀನಿ ಅಲ್ಲಿ ಇರಬೇಕು ಅವನು. ಒಂದಷ್ಟು ಹೊತ್ತು ನನ್ನ ಹತ್ರ ಕುಂಡಿಸ್ಕೊಂಡಿರ್ತೀನಿ, ಅಡುಗೆ ಮಾಡ್ತಿರ್ತೀನಲ್ವ. ಅದಾದಮೇಲೆ ಈಚೆ ಅವನ್ನ ಬಿಟ್ಬಿಡ್ಬೇಕು ಈಚೆ ಆಯಿತಾ. ನಾನು ಎಲ್ಲಿರ್ತೀನಿ ಅಲ್ಲಿ ಇರಬೇಕು. ನನಗೆ ಈಚೆ ಸ್ವಲ್ಪ ಬಟ್ಟೆ ಒಣಗಾಕೋದಿತ್ತು. ಸೊ ಹಾಗಾಗಿ ಅವನ್ನ ಈ ರೀತಿ ಆಟ ಆಡೋಕೆ ಬಿಟ್ಬಿಟ್ಟಿದ್ದೀನಿ. ಸೊ ಇದು ಪ್ಯಾಸೇಜ್ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡಿದ್ದೀನಿ ಆಯಿತಾ. ಕ್ಲೀನಾಗಿ ಒರೆಸ್ಕೊಂಡು ಕಸ ಗುಡಿಸ್ಕೊಂಡು ಬಿಟ್ಟಿದ್ದೀನಿ. ಹಾಗೆ ಬಿಡಬಾರ್ದು ಮಕ್ಕಳನ್ನ, ಧೂಳೆಲ್ಲ ಇರುತ್ತಲ್ಲ ಗಾಳಿಗೆ. ಸೊ ಅದಾದಮೇಲೆ ಇಲ್ಲಿಂದ ಕರ್ಕೊಂಡೋದ್ಮೇಲೆ ಕೂಡ ನಾನು ಕೈಯೆಲ್ಲ ತೊಳಿತೀನಿ. ಇಲ್ಲಿ ಕೂತ್ಕೊಳ್ಳೋದು, ಎಳೆಯೋದು, ನೋಡೋದು. ಅವನಿಗೆ ಒಳಗಡೆ ಇರಲ್ಲ. ಅವನು ಒಳಗಡೆ ಇರಬೇಕು ಅಂದರೆ ಅಡುಗೆ ಮನೇಲಿ ಇರಬೇಕು. ಹಾಲಲ್ಲಂತೂ ಇರೋದೇ ಇಲ್ಲ. ಅಡುಗೆ ಮನೇಲಿ ಅವ್ನು ಶೆಲ್ಫ್ ಮೇಲೆ ಕೂತಿರಬೇಕು, ನಾನು ಅವ್ನ ಮುಂದೆ ಅಡುಗೆ ಮಾಡ್ತಾ ಇರಬೇಕು. ಆವಾಗ ಮಾತ್ರ ಇರೋದು ಅವನು, ಇಲ್ಲ ಅಂತಂದರೆ ಇರೋಲ್ಲ. ಇಲ್ಲ ನಾನಿರಬೇಕು, ಇಲ್ಲ ಹರೀಶ ಇರಬೇಕು, ಯಾರೋ ಒಬ್ಬರು ಇರಬೇಕು. ಆವಾಗ ಮಾತ್ರ ಅವನು ಇರೋದು. ಇಲ್ಲ ಅಂತಂದರೆ ಹೊರಗಡೆ ಕರ್ಕೊಂಡು ಈ ಥರ ಬಿಟ್ಬಿಡ್ಬೇಕು ಅವನ್ನ. ಅವನು ಏನಾರ ಮಾಡ್ಕೋದೊಳೋದು, ಕೂತ್ಕೊಳ್ಳೋದು, ಮಲ್ಕೊಳ್ಳೋದು, ಏನೇನೋ ಎಸೆಯೋದು, ಇದನ್ನೆಲ್ಲ ಮಾಡಿಕೊಂಡು ಆಟ ಆಡಿಕೊಂಡು ಒಂದಷ್ಟು ಹೊತ್ತು ಆಡ್ತಾನೆ. 1 ಅವರು 1.5 ಅವರು ಅವನಿಗೆ ಯಾವಾಗ ನಿದ್ದೆ ಬರುತ್ತೆ ಅಲ್ಲಿವರೆಗೂ. ಮೀನ್ಸ್ ಇವಾಗ ಊಟ ಆಗಿದ ತಕ್ಷಣ ನಿದ್ದೆ ಬಂದುಬಿಡುತ್ತೆ ಅವನಿಗೆ ಯೂಶ್ವಲಿ. ಸೊ ಇವತ್ತು ಸ್ವಲ್ಪ ಆಟ ಆಡ್ತಾ ಇದ್ದಾನೆ.
ಸ್ನಾನ ಮಾಡಿಸಿದ್ನಲ್ಲ ಬಿಸಿ ಬಿಸಿ ಅವನಿಗೆ ಕ್ಯಾಮ್ರಾ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತಾ, ಏನೋ ಮಡಗಿದ್ದಾಳೆ, ಏನೋ ಮಾಡ್ತಾ ಇದ್ದಾಳೆ ಅಂತ ನೀವು ಗಮನಿಸ್ತಾ ಇರ್ಬೋದು. ಅವನು ಕ್ಯಾಮ್ರಾನೇ ನೋಡ್ತಾ ಇದ್ದಾನೆ. ಕ್ಯಾಮ್ರಾ ನೋಡ್ಕೊಂಡು ಅವ್ನು ಆಟ ಆಡೋದನ್ನೆಲ್ಲ ಕಮ್ಮಿ ಮಾಡ್ತಾ ಇದ್ದಾನೆ. ಅವನು ಇನ್ನೂ ಚೆನ್ನಾಗಿ ಆಟ ಆಡ್ತಾನೆ ಆಯಿತಾ. ಏನೋ ಆ ಫೋನ್ ಎತ್ಕೊಳ್ಳೋಕ್ಕೆ ಹಂಗೆ ಆಡ್ತಾ ಇರೋದು ಅವನು ಆಯಿತಾ. ಹಾಗಾಗಿ ಒಳಗಡೆ ಕರ್ಕೊಂಬಂದ್ಬಿಟ್ಟೆ ಅಂತ ಹೇಳ್ಬಿಟ್ಟು ಹೊಸ್ಲ ಹತ್ರ ನಿಂತ್ಕೊಂಡು ಈಚೆಗೆ ತೋರಿಸೋದು ಆಯಿತಾ. ಕರ್ಕೊಂಡೋಗು ಅಂತ ಅವ್ನು ದಾಟ್ತಾನೆ. ಅವ್ನಿಗೊಂದ್ಸಲಿ ದಾಟಿದಾಗ ಈಗ ಗದ್ರುಬಿಟ್ಟಿದ್ದೆ. ಅವತ್ತಿಂದ ಅವನು ಸ್ವಲ್ಪ ದಾಟಕ್ಕೆ ಹೆದರ್ಕೋತಾರೆ. ಏಯ್ ಬೇಡ ದೀಕ್ಷು ಅಂತಂದರೆ ಹೋಗಲ್ಲ, ಮುಂದಕ್ಕೆ ಹೋಗಲ್ಲ. ಅವನು ಅಲ್ಲೇ ನಿಂತಿರ್ತಾನೆ, ಸುಮ್ಮನೆ ನೋಡ್ತಾ ಇರ್ತಾನೆ. ಕರ್ಕೊಂಡೋಗು, ಕೈ ತೋರಿಸ್ತಾನೆ, ಬಾ ಅಂತಾನೆ. ಕರ್ಕೊಂಡೋದ್ರೆ ಆರಾಮಾಗಿ ಆಟ ಆಡ್ತಾನೆ. ಸೊ ಅದಾದಮೇಲೆ ನಾನು ಮಧ್ಯಾಹ್ನಕ್ಕೆ 2 ಗಂಟೆಗೆ ನಾನು ಏನು ಮಾಡ್ಕೊಂಡಿರ್ತೀನಿ ತರಕಾರಿ ಸೊಪ್ಪು, ಅದರಲ್ಲಿ ನಾನು ಬೇಯಿಸ್ಕೊತೀನಲ್ವ, ಬೇಯಿಸ್ಕೊಂಡು ಆದಮೇಲೆ ನಾನು ಮಸಾಲೆ ಹಾಕ್ಕೋತೀನಿ. ಅದರಲ್ಲಿ ನಾನಿವತ್ತು ಸೊಪ್ಪು ಸಾರು ಮಾಡ್ತಾಯಿದ್ದೆ. ಪಾಲಕು ಮತ್ತು ಸಬ್ಸಿಗೆ ನಾನು 2 ಹಾಕೋದು ಯೂಶ್ವಲಿ ಮೊಸಪ್ಗೆ. ಸೊ ಅದನ್ನೇ ಎತ್ಕೊಂಡು ತರಕಾರಿ ಎಲ್ಲ ಹಾಕಿದ್ದೆ, ಬೇಳೆ ಅದೆಲ್ಲ. ಅದ್ರ ಮೇಲೆ 1-2 ಸ್ಪೂನ್ ಅನ್ನ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿದ್ದಿ ತಿನ್ನಿಸ್ತಾಯಿದ್ದೀನಿ ಗೈಸ್. ಇವನಿಗೆ ಅನ್ನ ತಿನ್ನಿಸೋ ಅಷ್ಟರಲ್ಲಿ ಗೈಸ್ ನಿಜವಾಗ್ಲೂ ಹೆಂಗೆ ಅಂದರೆ ಕಾಲು ಕೈ ಎಲ್ಲ ಬಿದ್ದೋಗ್ಬಿಡ್ಬೇಕು ನನಗಂತೂ. ಹಂಗೆ ಹತ್ತಿ ನಿಂತು ಕೂತಿ ನನ್ನೇ ಮಲಗಿಸ್ಬಿಡ್ತಾನೆ. ಅಷ್ಟೊಂದು ಸರ್ಕಸ್ ಮಾಡಿಸ್ತಾನೆ. ಅಷ್ಟಿಷ್ಟು ಸರ್ಕಸ್ ಮಾಡಿಸಲ್ಲ ಮಧ್ಯಾಹ್ನದ ಹೊತ್ತು ಊಟ ತಿನ್ನೋಕ್ಕೆ. ಆದರೂ ಬಿಡಲ್ಲ, ಎಷ್ಟಾಯ್ತದೆ ಅಷ್ಟು ತಿನ್ನಿಸ್ತೀನಿ. ಪೂರ ಅಂತೂ ತಿನ್ನಲ್ಲ ಅವನು ಮಧ್ಯಾಹ್ನದ ಹೊತ್ತು. ನನ್ನ ಕೈಲಿ ಎಷ್ಟು ಸಾಧ್ಯ ಅಷ್ಟು ತಿನ್ನಿಸ್ತೀನಿ ಫೋರ್ಸ್ಫುಲಿ. ಸೊ ಅವನು ನೀವು ನೋಡ್ತಾ ಇರ್ಬೋದು ಹೆಂಗೆ ಅದಿಕೊಂಡು ನಿಂತಿದ್ದಾನೆ ಅಂತ. ಅಯ್ಯೋ ಬಿಡಲ್ಲ ಆಯಿತಾ. ಅವನು ಕೆಳಗಡೆನೂ ಇರಲ್ಲ, ಇವಾಗೇನಂತಂದರೆ ಅವನ್ನ ಮಲಗಿಸ್ಬಾರ್ದು. ಇಲ್ಲ ಅವನು ಕೂತಿರ್ಬೇಕು, ಇಲ್ಲ ನಿಂತಿರಬೇಕು, 2ರಲ್ಲೊಂದು ಮಾಡ್ಕೊಂಡು ಆಟ ಆಡ್ತಾ ಇರಬೇಕು. ಸೊ ಎದ್ದು ನಿಂತ್ಕೊಳ್ಳೋಕೆ ಬೇರೆ ಹೋಗ್ತಾನೆ ಇವಾಗ. ಸೊ ಹಾಗಾಗಿ ನಿಂತಿರಲೇಬೇಕು ಅವನು. ಏನಾ ಪಾಪ ಅಳ್ತೈತೆ ಕೆಳಗಡೆ, ನೀನು ಹಂಗೆ ಅಳ್ತಾ ಇರೋದು. ನೋ ನೋ ಸಿ ಏನೇ ಗಲೀಜಪ್ಪ ನೀನು ಚಿಂಚ. ನೋ 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 ಹಾಂ ತಾತ ಅಂದ್ಬಿಡು ತಾತ. ಸೊ ಅವನು ಊಟ ಆದಮೇಲೆ 1 ಅವರ್ ಮಲ್ಕೊತಾನೆ. ಅದನ್ನು ಕ್ಯಾಪ್ಚರ್ ಮಾಡೋದು ಮರ್ತೋಗ್ಬಿಟ್ಟು ಮಲ್ಕೊಂಡು ಎದ್ದಾದ್ಮೇಲೆ ಈ ಥರ ಆಟ ಆಡೋದು. ಅವನು ಸ್ವಲ್ಪ ಫ್ರೆಶ್ ಆಗಿರ್ತಾನಲ್ಲ. ಸೊ ಈ ಥರ ಆಡ್ತಾ ಇರ್ತಾನೆ. ಅವ್ನಿಗೆ ಹೆಂಗೆ ಬೇಕಂಗೆ, ನಿಮ್ಗೆ ಗೊತ್ತಿರುತ್ತಲ್ಲ ಮಕ್ಕಳು, ಅವನಿಗೆ ಮೇಲ್ಗಡೆ ಡ್ಯಾನ್ಸ್ ಮಾಡೋದು, ಕುಣಿಯೋದು. ಆಮೇಲೆ ಯಾರಾದರೂ ಕೆಳಗಡೆ ಗಾಡಿ ಸೌಂಡ್ ಬಂದರೆ ಅವ್ರ ಅಪ್ಪ ಬಂದ್ರ ಅಂತ ಮುಂದಕ್ಕೆ ಹೋಗೋದು. ಅವ್ನು ಚೆನ್ನಾಗಿ ಕಂಡುಹಿಡಿತಾನೆ ಯಾರು ಬಂದ್ರೂ. ಅವನು ನಮ್ಮವ್ರ ಹತ್ರ ಮಾತ್ರ ಹೋಗೋದು, ಇಲ್ಲಾಂತಂದರೆ ಹೋಗಲ್ಲ. ಅವನೊಂಥರ ಏನಂತಂದರೆ ಹೊರಗಡೆ ಹೋದರೆ ತುಂಬ ಸೈಲೆಂಟು ಆಯಿತಾ. ಮನೇಲಿದ್ದರೆ ಅವನಂಥ ಗಲಾಟೆ ಇಲ್ಲ ಗೈಸ್. ನಿಜವಾಗ್ಲೂ ಅಷ್ಟು ಹೆಂಗೆ ಸಿಂಗಲ್ ಪೇರೆಂಟ್ ಮೀನ್ಸ್ ತಾಯಂದಿರು ಒಬ್ಬರೇ ಮನೇಲಿ ನೋಡ್ಕೊತಿರ್ತಾರಲ್ಲ, ಹೆಂಗೆ ನೋಡ್ಕೊತಿರ್ತಾರೆ ಅಂತ ಇವಾಗ ಗೊತ್ತಾಗ್ತಾಯಿದೆ ನನಗೆ. ಎಷ್ಟಂದರೆ 5 ನಿಮಿಷ ವಾಶ್ರೂಮ್ಗೆ ಹೋಗ್ಬಿಟ್ಟು ಬರೋಕ್ಕೆ ಬಿಡಲ್ಲ ಆಯಿತಾ ನನ್ನ ಮಗ. ಅಷ್ಟು ಇರಲೇಬೇಕು ಮುಂದೆಗಡೆ. ಅವರಪ್ಪ ಬಂದರು, ಅವರಪ್ಪ ಎತ್ಕೊಳ್ಳಿ ಅಂತ ಅವ್ರಪ್ಪನಿಂದ ಹೆಂಗೆ ಹೋಗ್ತಾರೆ ನೋಡಿಬೇಕಂದ್ರೆ. ಹಂಗೆ ಎತ್ಕೊಳ್ದೆ ಹೋಗ್ಬಿಟ್ನಲ್ಲ ಅಂತ ಮುಂದಕ್ಕೆ ಹೋಗ್ಬಿಟ್ಟು ಅಳ್ತಾ ಇದ್ದ, ಎತ್ಕೋ ನನ್ನ ಅಂತ. ಅವನು ಏನು ಗೊತ್ತಾ, ಹರೀಶ ಬಂದಿದ್ದ ತಕ್ಷಣ ಎತ್ಕೊಬಿಡ್ಬೇಕು ಅವನ್ನ. ಅವ್ನು ಏನಾರ ಮಾಡ್ಕೊಳ್ಳಿ, ಹರೀಶ ಎತ್ಕೊಬಿಡ್ಬೇಕು. ಅಲ್ಲಿ ತನಕ ಅವನು ಬಿಡಲ್ಲ ಆಯಿತಾ. ಸೊ ಅದಾದಮೇಲೆ 4 ಗಂಟೆ ಹಂಗೆ, 2 ಗಂಟೆಗೆ ತಿನ್ನಿಸಿರ್ತೀನಲ್ವ ಅನ್ನನ, 4 ಗಂಟೆ ಹಂಗೆ ಫ್ರೂಟ್ಸ್ ಕೊಡ್ತೀನಿ. ಮನೇಲಿ ಏನಿರುತ್ತೆ ಫ್ರೂಟ್ಸು ಹೊರಡೆ ಬರ್ತಾಯಿಲ್ಲ, ಅದನ್ನು ನಾನು ಕೊಡ್ತೀನಿ. ಈಗ ಹರೀಶ ಲಿಪ್ಲರಲ್ಲಿ ದಾಳಿಂಬೆ ಹಾಕ್ಕೊಟ್ಟಿದ್ದಾನೆ. ಯೂಶ್ವಲಿ 1 ವಾರದಿಂದ ಮಾವಿನ ಹಣ್ಣೆ ಹಾಕ್ತಿತ್ತು. ಹಾಗಾಗಿ ಇವತ್ತು ಬೇರೆ ತೊಗೊಂಡು ಪೊಮಗ್ರೆನೇಟ್ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ಹಾಗಾಗಿ ಬಿಡಿಸ್ಕೊಂಡು ತೊಗೊಂಬಂದು ಕೊಟ್ಟಿದ್ದಾರೆ. ಹರೀಶ ಬಂದರೆ ಮುಗ್ದೋಯ್ತು ಆಯಿತಾ. ಇನ್ನು ನನ್ನ ಹತ್ರ ಬರಲ್ಲ ಅವನು. ಕರೆದ್ರೂ ಬರಲ್ಲ ಆಯಿತಾ. ಅವನಿಗೆ ನಿದ್ದೆ ಬರೋ ತನಕ ಕರೆದ್ರೂ ಬರಲ್ಲ. ಹರೀಶ ಇದ್ದರೆ ಕಚ್ಕೊಂಡು ನಿಂತ್ಕೊಂಡ್ಬಿಟ್ಟಿರ್ತಾನೆ. ನೀವು ನೋಡ್ತಾ ಇರ್ಬೋದು, ಊಟ ಮಾಡ್ತಿದ್ದಾನೆ ಅವನು.
ಆದರೂ ಬಿಡ್ತಾಯಿಲ್ಲ, ಮೇಲೆ ಹದ್ಕೊಂಡು ಎತ್ಕೋ ಎತ್ಕೋ ಅಂತ ಹಿಂಸೆ ಕೊಡ್ತವನೆ ಅಲ್ಲಿ. ಸೊ ಒಂದಷ್ಟು ಅದನ್ನು ಅಲ್ಲಿ ಕೈಯಲ್ಲಿ ಇಟ್ಕೊಂಡವನೆ ಹಣ್ಣು ಕೂಡ. ಲಿಬ್ಲರಲ್ಲಿ ಯಾಕೆ ಹಾಕ್ಕೊಟ್ಟಿದ್ದೀನಿ ಅಂತಂದರೆ ದಾಳಿಂಬೆ ಬೀಜ ಇರುತ್ತಲ್ಲ ನುಂಗ್ಕೊಬಿಡ್ತಾನೆ, ಗಂಟ್ಲಿಗೆ ಸಿಗಾಕೊಡ್ತೀನಿ. ಲಿಬ್ಲರಲ್ಲಿ ಹಾಕ್ಕೊಟ್ಟಿದ್ದು. ಬೇರೆ ಫ್ರೂಟ್ಸ್ ಎಲ್ಲ ಕೈ ಕೊಟ್ಟರೆ ತಿಂತಾನೆ ಆರಾಮಾಗಿ. ಸೊ ಎದ್ದು ನಿಂತ್ಕೊಂಡು ಹೆಂಗೆ ಆಡ್ತಾಯಿದ್ದಾನೆ ನೋಡಿ ಗೈಸ್. ಇವಾಗ ಗೋಡೆ ಹಿಡ್ಕೊಂಡು ಎದ್ದು ನಿಂತ್ಕೊತಾನೆ ಅವನು. ಹಲೋ, ತಗೋ ಆಯಿತು. ಏನು ತಾತೀತೀತು? ಸೊ ಮಕ್ಳುಗಳಿಗೆ ಗೈಸ್ ನಾವು ಏನೇ ಆಟ ಸಾಮಾನು ತಂದ್ಕೊಡ್ಲಿ, ಆಟ ಸಾಮಾನು ಬಿಟ್ಟು ಮನೇಲಿರೋ ಆ ವಸ್ತುಗಳ ಜೊತೆನೇ ಆಟ ಆಡೋದು ಮಕ್ಕಳು, ಆಯಿತಾ. ನಾನು ಎಷ್ಟೇ ಆಟ ಸಾಮಾನು ಮುಂದಕ್ಕೆ ಕೊಡಲಿ ಅವನು ಅದನ್ನು ಮೂಸು ನೋಡೋಲ್ಲ ನನ್ನ ಮಗ, ಆಯಿತಾ. ಮನೇಲಿ ಲೋಟ, ನಾನು ಸ್ಪೂನ್ ಇಕ್ಕಿದ್ರೆ, ನಾನು ತಟ್ಟೆ ಇಕ್ಕಿದ್ರೆ, ಈ ರೀತಿ ಬಕೆಟ್ ಇಕ್ಕಿದ್ರೆ ಈ ಥರ ಇಟ್ಕೊಂಡು ಆಟ ಆಡ್ತಿರ್ತಾನೆ. ಸೊ ಇವಾಗ ಸಂಜೆ ಒಂದು 7 ಗಂಟೆ ಅಷ್ಟರಲ್ಲಿ ಅವನಿಗೆ ರಾಗಿ ಸರಿ ನಾನು ರಾಗಿ ಸರಿ ಮಾಡೋದನ್ನ ತೋರಿಸಿದ್ದೀನಿ ನಿಮಗೆ. ಅದನ್ನು ಮಾಡಿ ತಿನ್ನಿಸ್ತೀನಿ. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಕೊಡ್ತೀನಿ ರಾತ್ರಿ ಹೊತ್ತು ನಾನು, ಯಾಕಂದರೆ ಹೊಟ್ಟೆ ತುಂಬ ತಿಂದು ಮಲ್ಕೊಳ್ಳಿ ಅಂತ. ಯಾಕಂದರೆ ಚೆನ್ನಾಗಿ ಆಟ ಆಡಿರ್ತಾನೆ. ಸೊ ಹಾಗಾಗಿ ಅವನಿಗೆ ಈ ಥರ ಕೂರಿಸ್ಕೊಂಬಿಟ್ಟು ಕ್ಲೀನಾಗಿ ಕೈಯಲ್ಲಿ ತಿನ್ನಿಸಿದ್ರೆ ತಿಂತಾನೆ. ಸೊ ರಾಗಿ ಸರಿ ಮಾತ್ರ ಇಷ್ಟಪಟ್ಟು ಚೆನ್ನಾಗಿ ತಿಂತಾನೆ, ಒಂಚೂರು ಬಿಡೋಲ್ಲ, ಚೆನ್ನಾಗಿ ತಿಂತಾನೆ. ಅದು ಮಾತ್ರ ಬೆಳಗ್ಗೆ ಹೊತ್ತು ಸ್ವಲ್ಪ ಕಷ್ಟ, ಮಧ್ಯಾಹ್ನದ ಹೊತ್ತಂತೂ ತಿನ್ನೋದೇ ಇಲ್ಲ. ನಾನೇ ಸ್ವಲ್ಪ ಫೋರ್ಸ್ಫುಲ್ಲಿ ತಿನ್ನಿಸ್ತೀನಿ. ನಾನು ಇದು ಹೇಳೋದು ಮರ್ತೋಗ್ಬಿಟ್ಟೆ, ನಾನು ಪ್ರತಿ ಸಲ ನಾನು ಊಟ ತಿನ್ನಿಸೋಕ್ಕೆ ಮುಂಚೆ ನೀರು ಕುಡಿಸ್ತೀನಿ, ಆಯಿತಾ. ನೀರು ಕುಡಿಸಿ ಒಂದು 10-20 ನಿಮಿಷ ಅವನ ಜೊತೆ ಆಟ ಆಡಿ ಆಮೇಲೆ ಏನು ಮಾಡಿರ್ತೀನಿ ಅದನ್ನು ತಿನ್ನಿಸ್ತೀನಿ. ಅದಾದಮೇಲೆ ಅವನಿಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು, ಇಲ್ಲ ಅಂತಂದರೆ ತ್ಯಾವೆಲ್ಲ ಮಾಡ್ಕೊಬಿಟ್ಟಿರ್ತಾನಲ್ಲ, ಹಾಗಾಗಿ ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಬಿಟ್ಟಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗ ಏನಂತಂದರೆ ಹೊಟ್ಟೆಲಿ ತುಂಬ ಚೆನ್ನಾಗಿ ತೆವಿತಾನೆ, ಆಯಿತಾ ಗೈಸ್. ಕಾಲು ಎತ್ತುತ್ತಾನೆ, 2 ಹೆಜ್ಜೆ ಇಕ್ಕಿ ಬಿದ್ದೋಗ್ಬಿಡ್ತಾನೆ. ಯಾಕಂದರೆ ಹೊಟ್ಟೆಲೇ ಹೋಗ್ಬಿಡ್ತಾನಲ್ಲ, ಅದು ಹಿಡ್ಕೊಳ್ಳೋ ಮುಂದೆಗಡೆದು ಏನು ಇಟ್ಕೊಳ್ಳೋಕೆ ಹೋಗ್ತಿರ್ತಾನೆ, ಅದು ಬೇಗ ಸಿಗಬೇಕು ಅಂತ ನಡೀತಾ ಇದ್ದವನು. ಕಾಲು ಎತ್ತಿರೋನು ಹೊಟ್ಟೆಲೇ ಹೋಗ್ತೀನಲ್ಲ ನಾನು ಅಂತ ಹೇಳ್ಬಿಟ್ಟು ಹೊಟ್ಟೆಲೇ ಹೋಗ್ಬಿಡ್ತಾನೆ, ಹೊಟ್ಟೆಲೇ ತೊಗೊಂಡು ಹೋಗ್ಬಿಡ್ತಾನೆ ಫಾಸ್ಟಾಗಿ. ಸೊ ಹೊಸ್ಲ ಹತ್ರ ಹೋದಾಗೆಲ್ಲ ಎಳ್ಕೊಂಡು ಬರ್ತೀನಿ ನಾನು, ಹೋಗಿ ದಾಟಕ್ಕೆ ನಿಂತ್ಕೊಬಿಟ್ಟಿರ್ತಾನೆ. ಇನ್ನೂ ಹೊಸ್ಲು ದಾಟ್ಸಿಲ್ವಲ್ಲ ಅಂಥೇಳಿ ನಾನು ಸ್ವಲ್ಪ ಅಲ್ಲೇ ಕಾಯ್ಕೊಂಡು ನಿಂತಿರ್ತೀನಿ, ಅವನ್ನ ದಾಟ್ಬಿಡ್ತಾನೇನೋ ಅಂಥೇಳಿ. ನೋಡಿ ಎಷ್ಟು ಸರ್ಕಸ್ ಮಾಡ್ತಾಯಿದ್ದಾನೆ. ರಾತ್ರಿ ಹೊತ್ತು ಅವನ್ನ ಈಚೆಗಡೆ ಕರ್ಕೊಬರ್ಬೇಕು, ಆಯಿತಾ ಗೈಸ್. ಒಳಗಡೆ ಮಾತ್ರ ಇರಲ್ಲ ಅವನು. ನೋಡಿ ಆ ಗೋಡೆ ಹಿಡ್ಕೊತಾನೆ, ದೊಳಕ್ಕೆ ಹೋಯ್ತಾನೆ, ರಪ್ಪಂತ ಬೀಳ್ತಾನೆ. ಇದನ್ನೇ ಮಾಡ್ತಾನೆ. ಅವ್ನು ಹಿಂದೆಗಡೆ ಬಾಲ ಕಾಯಬೇಕು, ನಾವು ಏನೂ ಮಾಡೋಕ್ಕಾಗಲ್ಲ ಅಲ್ಲ. ಸೊ ನಿಮ್ಮ ಮಕ್ಕಳು ಹಾಗೇನ ಆಟ ಸಾಮಾನು ಬಿಟ್ಟು ಮನೇಲಿರೋ ವಸ್ತುಗಳ ಜೊತೆನೇ ಆಟ ಆಡೋದು ಜಾಸ್ತಿನ? ಹಾಗಿದ್ರೆ ಕಮೆಂಟ್ ಮಾಡಿ ಎಷ್ಟು ಜನ ಮಕ್ಕಳು ಹಾಗೆ ಅಂಥೇಳಿ. ನೀವು ನೋಡ್ತಾ ಇರ್ಬೋದು, ಅವ್ನು ಕಾಲು ಎತ್ಕೊಂಡು ಕೂತ್ಕೊತಾನೆ, 2 ಹೆಜ್ಜೆ ಕೂಡ ಇಡ್ತಾನೆ, ಹೊಟ್ಟೆಲಿ ತುಂಬ ಸ್ಪೀಡಾಗಿ ಹೋಗ್ತಾನೆ. ಹೀಗೆ ಮಾಡ್ತಾಯಿದ್ದಾನೆ. ನೋಡೋಣ ಬೇರೆ ಬೇರೆ ಕಲಿಕೆ ಏನೇನಾಗುತ್ತೆ ಅಂತ ನಿಮ್ಮ ಹತ್ರ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇನ್ನೂ ಏನೇನು ಹೊಸ್ದಾಗಿ ಕಲ್ತ್ಕೊತಾನೆ ಅಂಥೇಳಿ. ನೋಡಿ ನೀವು ಇದನ್ನು ಫಾಸ್ಟ್ ಫಾರ್ವರ್ಡಲ್ಲಿ ಇಕ್ಕಿಲ್ಲ ನಾನು, ಹಾಗೆ ಇಟ್ಟಿದ್ದೀನಿ. ಎಷ್ಟು ಬೇಗ ಬರ್ತಾಯಿದ್ದಾನೆ ಅವನು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದಾಗಿತ್ತು ನನ್ನ ಮಗನ ಡೈಲಿ ರೊಟೀನ್. ಇದೇ ಇರುತ್ತೆ ಆ್ಯಸ್ ಯೂಶ್ವಲ್, ಆದರೆ ರೆಸಿಪೀಸ್ ಚೇಂಜ್ ಇರುತ್ತೆ ಅಷ್ಟೇ. ಊಟಗಳು ಉಪ್ಪಿಟ್ಟು ಅಥವಾ ಇನ್ನೊಂದು ಮಾಡಿ ಕೊಡ್ತಾ ಇರ್ತೀನಿ ಅಷ್ಟೇ. ರೆಸಿಪೀಸ್ ಏನಾದರೂ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ